ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿರ್ತೀರಾ ಅಂದ್ಕೊಂಡಿರ್ತೀನಿ. ಚೆನ್ನಾಗಿರಿ ಅಂತ ಹೇಳ್ತಾ ಹೊಸ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಯಾವ ಊರು ಗೊತ್ತಿಲ್ಲ, ಒಟ್ಟರಲ್ಲಿ ಇದ್ದೀವಿ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಇದು ಕ್ಯಾಲೆಂಡರ್ ಚೇಂಜ್ ಅಷ್ಟೇ. ಇದು ನಮಗೆ ಹೊಸ ವರ್ಷ ಗೊತ್ತಲ್ಲ, ಯುಗಾದಿಗೆ ಅಂತ. ಸೊ ಈಗ ಇಲ್ಲಿಂದ ಇವತ್ತು ಫಸ್ಟ್ ಟೈಮ್ ಅಂದ್ಕೊತೀನಿ ಇಷ್ಟು ಬೇಗ ಹೊರಟಿರೋದು ರೈಡಲ್ಲಿ. 7:45 ಆಗ್ತಾ ಬಂತು. ಯಾಕಂದರೆ ಚಳಿಯ ಸ್ವಲ್ಪ ಕಮ್ಮಿ ಇತ್ತು, ಹಾಗೆ ಮಿಸ್ಟ್ ಇರಲಿಲ್ಲ, ಅದಕ್ಕೋಸ್ಕರ ಬೇಗ ಹೊರಟ್ಬಿಟ್ವಿ. ಎದ್ದೆ ಇಲ್ಲಿಂದ ಡೈರೆಕ್ಟು ಪೋಖ್ರಾ ಅಂದ್ಕೊಂಡಿದ್ದೀವಿ. ಪೋಖ್ರಾ ನಿಯರು 400 ಕಿಲೋಮೀಟರ್ಸ್ ಹೊಡಿಲೇಬೇಕು ಅಂತ ಪಣ ತೊಟ್ಬಿಟ್ಟಿದ್ದೀವಿ ಇವತ್ತು. ಸೊ ಅದಕ್ಕೋಸ್ಕರ 400 ಕಿಲೋಮೀಟರ್ಸ್ ಪ್ಲಸ್ ಇವತ್ತು ಹೊಡಿಲೇಬೇಕು. ನೆಕ್ಸ್ಟು ನ್ಯೂ ಪಾರ್ಟಿ ಬನ್ಕೆ ಅಂತ ಇದು ಊರ ಹೆಸರು. ಬನ್ಕೆ ಹೇಳೋಕ್ಕಾಲ ಇಲ್ಲಲ್ಲ ಊರುಗಳ ಹೆಸರು. ಅಂಗಡಿ ಎಲ್ಲ ಬೆಳಗ್ಗೆನೇ ಮುಂಟು ಮಾಡಿಬಿಟ್ಟೆ, ಬೆಳಗ್ಗೆ 6:30ಗೆ ಬಂದು. ಸೊ ಈಗ ಹೋಗೋದು ಇವತ್ತು ಆದಷ್ಟು ಎಷ್ಟಾಗೋದು ಅಷ್ಟು ಟಚ್ ಮಾಡಲೇಬೇಕು. ಮಾಡೋಣ. ಈಗ ಒಂದು ಸತಿ ಇಂಜಿನ್ ಆಯಿಲೆಲ್ಲ ಚೆಕ್ ಮಾಡಿಕೊಂಡು ಗಾಡಿದು ಹೊರಡೋಣ ಅಂತ. ಇನ್ನು ನಾನು ನಿಮಗೆ ಮೋಟೋ ವ್ಲಾಗ್ ವ್ಯೂ ಸಿಗ್ತೀನಿ ಅಂತ ಗೈಸ್, ಬನ್ನಿ ಸಿಗ್ತೀನಿ. ಸೊ ವೀಕ್ಷಕರೇ, ಹೊರಟ್ವಿ. ಇಲ್ಲಿಂದ ಸರಿ ಸುಮಾರು 420 ಕಿಲೋಮೀಟರ್ಸ್ ಇದೆ. ಮಂಜು ಬೈಟಿ ಹೆಂಗೆ 420 ಕಿಲೋಮೀಟರ್ಸು ಹಂಗೆ 420 ಇದೆ. ಈ ರೀಚಿಂಗ್ ಟೈಮು 7 ಗಂಟೆ ತೋರಿಸ್ತಾ ಇದೆ. 7 ಗಂಟೆ ಆಗತ್ತೆ ನನ್ನ ಪ್ರಕಾರ. ಒಟ್ಟರಲ್ಲಿ ಇವತ್ತೊಳಗೆ ರೀಚ್ ಆಗಬೇಕು ನಾವು. 7 ಗಂಟೆ ತೋರಿಸ್ತಾ ಇದೆ. ನಾವು ಒಂದು 6 ಗಂಟೆಗಾದರೂ ಆಗಬೇಕು ಅಂದ್ಕೊಳ್ತೀವಿ. ಅದ್ರ ಅದೇ 7 ಗಂಟೆ ಅಂದರೆ ಅದು 7 ಗಂಟೆನೇ ಆಗೋದು. ಅದು ಹೆಂಗೆ ಅಂದರೆ ಗೂಗಲ್ 7 ಅಂದರೆ 9 ಆಗುತ್ತೆ. ನಮ್ಮದು ಒಂದು ಸ್ವಲ್ಪ ಸ್ಟಾಪ್ಗಳು ಜಾಸ್ತಿ. ಯಾಕಂದರೆ ನಾವು ಪೀಸಾಗಿ ಹೋಗ್ಬೇಕು. ಮನುಷ್ಯಂಗೆ ಯಾವತ್ತೂ ನೆಮ್ಮದಿ ಇರಬೇಕು, ಹರಿಬರಿ ಇರಬಾರ್ದು. ಹಂಗಂತ ಹೇಳ್ಬಿಟ್ಟು ವೆರಿ ಗುಡ್ ಮಾರ್ನಿಂಗ್ ಬೇಗ ಹೇಳ್ಬೇಕು. 8 ಗಂಟೆಗೆ ನಮ್ಮದು ಇಷ್ಟು ದಿನ ಹೆಂಗಾಕಿತ್ತು ಅಂದರೆ 6 ಗಂಟೆಗೆ ಅಲಾರಾಮ್ ಇಡ್ತಿದ್ವಿ, 12 ಗಂಟೆಗೆ ಹೇಳ್ತಾ ಇದ್ವಿ. ಇವತ್ತು ನಾನೊಂದು ಸ್ವಲ್ಪ ಇನಿಷಿಯೇಟಿವ್ ತೊಗೊಂಡೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಬೇಗ ಹೊರಟಿದೆ ರೈಡ್ 8 ಗಂಟೆಗಾದರೂ. ಇಲ್ಲಾಂದರೆ ಇಷ್ಟೋ ತನಕ ನಾವೆಲ್ಲರೂ ಕಾಲು ನಿಗರ್ಸ್ಕೊಂಡು ಮಲಗ್ತಿದ್ವಿ. ಕಾಲು ಅದಕ್ಕೋಸ್ಕರ ಈಗ ನೆಕ್ಸ್ಟ್ ಎಲ್ಲ ಬರೋದು ಘಾಟ್ ಸೆಕ್ಷನ್ನು. ಇನ್ನು 6 ಕಿಲೋಮೀಟ್ರ್ ಆದ ತಕ್ಷಣ ನನ್ನ ಪ್ರಕಾರ ಸ್ಟ್ರೈಟ್ ಹೋಗಬೇಕು. ಸೊ 6 ಕಿಲೋಮೀಟ್ರ್ ಆದ ತಕ್ಷಣ ಜಂಕ್ಷನ್ ಸಿಗುತ್ತೆ. ಜಂಕ್ಷನ್ ಆದಮೇಲೆ ವೈಲ್ಡ್ ಲೈಫ್ ಸಿಗುತ್ತೆ. ಅಲ್ಲೊಂದು ಸ್ವಲ್ಪ ಘಾಟ್ ಸೆಕ್ಷನ್ ಇದೆ. ಅವ್ರು ಹೇಳಿದ್ರು ಅದೇ ವೈಲ್ಡ್ ಲೈಫಿಗೆ ಬಿಡೋಲ್ಲ ಅಂತ ಹೇಳಿದರು. ನಿಮಗೆ ರಾತ್ರಿ ಬೆಳಗ್ಗೆ ಆರಾಮಾಗಿ ಹೋಗಿ ಅವ್ರು ಹೇಳಿದ್ದು ಒಳ್ಳೇದೇ ಆಯಿತು. ಈಗ 400 ಕಿಲೋಮೀಟ್ರ್ ಕ್ಲಾಕ್ ಮಾಡ್ಬೋದು, ರೋಡ್ಸ್ ಮೇಲೆ ಡಿಪೆಂಡ್ ಅಷ್ಟೇ. ಇದು ಆ್ಯಕ್ಚುಲಿ ಕಾರಿಗೆ ತೋರಿಸಿರೋದು. ಬೈಕ್ ಒಂದು ಸ್ವಲ್ಪ ಬೇಗ ಹೋದ್ರೂ ಹೋಗ್ಬೋದು ನಾವು. ಈಗ ನಮ್ಮ ಅಂಕಲ್ ಗಾಡಿ ಸರಿ ಇದ್ದರೆ ಈ ರೋಡಲ್ಲಿ 70 ಹೋಗ್ಬೋದಿತ್ತು. ಅಂಕಲ್ ಗಾಡಿ ಕುದುರೆ ಗಾಡಿ ಆಗೈತೆ, ಏನು ಮಾಡೋಕ್ಕಾಗಲ್ಲ. ಕುದುರೆ ಗಾಡಿ ತೋರಿಸ್ತಾರೆ ನೋಡಿ. ನೋಡಿ ಬನ್ನಿ ಹೋಗೋಣ. ಈಗ ಮುಂದೆನೇ ಸಿಗ್ತೀನಿ. ಒಳ್ಳೆ ನೆಕ್ಸ್ಟ್ ಒಳ್ಳೆ ವೈಲ್ಡ್ ಲೈಫ್ ಇದು ಬರುತ್ತೆ. ಯಾರ್ದು ಮಂಜು ಬರೋದು 360 ಇದೆ. ಹಾಕ್ಬಿಡೋಣ. 3 ಜನ ಬರ್ತೀವಿ ಅದರಲ್ಲಿ, ತೊಂದರೆ ಇಲ್ಲ. ಅವರವರು ಒಂದು ಆ್ಯಂಗಲು ಟಂಗ ಅಂತ ಆ್ಯಂಗಲ್ ಶಿಫ್ಟ್ ಮಾಡ್ಕೊಂಡು ಹೋಗೋಣ ಅಂತೆ. ಸೈಟಿಂಗ್ ಆದರೆ ಇನ್ನೂ ಒಳ್ಳೆಯದು. ಸೈಟಿಂಗ್ ಆಗ್ಬೋದು ನನ್ನ ಪ್ರಕಾರ. ಬೆಳಗ್ಗೆ ವೆರಿ ಗುಡ್ ಮಾರ್ನಿಂಗ್ ಹೊರಟಿದ್ದೀವಲ್ಲ, ಸೈಟಿಂಗ್ ಆಗ್ಬೋದು. ಸೊ ಫಸ್ಟ್ ಫ್ಯೂಯಲ್ ಸ್ಟಾಪ್ ಇನ್ ನೇಪಾಲ್. 165 ರೂಪಾಯಿ 50 ಪೈಸಾ ನೇಪಾಲಿ ಅನ್ನೋದು ದುಡ್ಡು. 280 ಕಿಲೋಮೀಟ್ರ್ ಆದಮೇಲೆ ನಂದು ಫ್ಯೂಲ್ ಅಪ್ ಆಗ್ತಿರೋದು. ನನ್ನ ಪ್ರಕಾರ ಇನ್ನೊಂದು 150 ಕಿಲೋಮೀಟ್ರ್ ಆರಾಮಾಗಿ ಹೊಡಿತಿತ್ತು ನನ್ನ ಫ್ಯೂಲಿಗೆ. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ 3 ಜನ ವ್ಲಾಗರ್ ಆಗ್ಬಿಟ್ಟಿದ್ದಾರೆ. ಎಲ್ಲ ಕಿರಿ ಕೊಡ್ತಾ ಇದ್ದಾರೆ. एक 1000 कर दो. ಗೊತ್ತಿಲ್ಲ. ಕೊಟ್ರಾ? ಸೊ ಮೈಲೇಜ್ ನೋಡೋಣ. ಇವಾಗ ಆ್ಯಾವ್ರೇಜಲ್ಲಿ ಹೊಡೆದಿರೋದು ಗಾಡಿ. ನಂದೆಷ್ಟು ಹೇಳಿ? 47.
ಮೈಲೇಜ್ ಬೆಂಕಿ, ಇನ್ನು ಬೆಂಕಿನೇ ಬರೋದು ಮೈಲೇಜ್ ನಮ್ದೆಲ್ಲ. ಸೊ ಇಲ್ಲೆಲ್ಲೋ ನಿಲ್ಲಿಸಿದ್ವಿ, ತಿಂಡಿ ಚೆನ್ನಾಗಿತ್ತು. ಇವು ಮಂಡ್ಯ ತಿಂಡಿ ಟೈಮಲ್ಲಿ ಊಟ ಅಂತಿದ್ದಾವೆ, ಊಟ ಮಾಡಿದ್ರು ಇವರು. ಇಲ್ಲಿ ತಿಂಡಿ ಟೈಮಲ್ಲಿ ಊಟ, ತಿಂಡಿ ಬೆಳಗ್ಗೆ 6 ಗಂಟೆಗೆ ಅಂತ ಇಲ್ಲಿ. ವಾ ನೋಡಿ, ಯಾವುದೋ ಬ್ರಿಡ್ಜ್ ಬಂತು ಯಾವುದೋ ಊರ ಹತ್ರ. ಇಲ್ಲಿಂದ ಸುಮಾರು ಇನ್ನೂ 276 ಕಿಲೋಮೀಟ್ರ್ ಇದೆ. ಈಗ 140 ಕಿಲೋಮೀಟ್ರ್ ಕವರ್ ಮಾಡಿದ್ದೀವಿ ಅಷ್ಟೇ, ಒಂದು 4 ಅವರ್ಸಲ್ಲಿ 3 ಅವರ್ಸಲ್ಲಿ. ನೋಡಿ ನೀರಿಲ್ಲ ಅಷ್ಟೇ. ಡಿಸೆಂಬರ್ ಬಂದರೂ ನೀರಿಲ್ಲ ಇಲ್ಲಿ, ಜನವರಿ ಬಂದರು. ಸೊ ವೀಕ್ಷಕರೇ, ಈಗ ಘಾಟಿ ಸ್ಟಾರ್ಟ್ ಆಗಿದೆ. ಯಾವುದೋ ಘಾಟಿ ಇದು ನೇಪಾಳದಲ್ಲಿ, ಚೆನ್ನಾಗಿದೆ. ನಾನು ಮುಕ್ಳಿ ಉರ್ಸ್ಕೊಂಡು, ಯಾರಿಗೆ ನಮ್ಮ ನಿಖಿಲ್ ಬ್ರೋ ಮುಕ್ಳಿ ಉರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರ ಗಾಡಿ ಸಸ್ಪೆನ್ಷನ್ ಇಲ್ಲ, ನಾನು ಕಾಲು ಈ ಕಡೆ ಹಾಕೋದು ಉಚ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮೂರಲ್ಲಿ ಮಾಡ್ತೀನಲ್ಲ ಹಂಗೆ ಮಾಡ್ತಾ ಇದ್ದೀನಿ. ಅವ್ರು ಮುಕ್ಳಿ ಹುರ್ಕೊಂತ ಇದ್ದಾರೆ. ಮುಕ್ಳಿ ಹುರ್ಕೊಂಡು ನಾನು ರಿಂಗ್ ಹಾಕೊಂಬರ್ತೀನಿ ಅಂತ ಇದ್ದಾರೆ ಸಸ್ಪೆನ್ಷನ್ ಬದಲು. ಇದು ಗುಂಡಿ ಪ್ಲಸ್ ಘಾಟ್ ಸೆಕ್ಷನ್ 2 ಇದೆ. ಇದು ನಾನೇ ನಾನು ಒಳ್ಳೆ ಬಗ್ಸ್ಕೊಂಡ್ಬಂದೆ. ವೀಕ್ಷಕರೇ, ಹತ್ತುವತ್ತಿಗೆ ಚೆನ್ನಾಗಿತ್ತು ಘಾಟಿ, ಇಳಿಯೋತ್ತಿಗೆ ಮಾತ್ರ ಭಾರಿ ಆಫ್ ರೋಡಿಂಗ್ ಇದೆ. ಅಲ್ಲಿ ಭಾರಿ ಆಫ್ ರೋಡಿಂಗ್ ನಮಗಲ್ಲ, ಮಂಜು ಭೇಟಿಗೆ ಆಗತ್ತದು. ನಿಖಿಲ್ ಬ್ರೋಗೂ ಆಗತ್ತೆ, ನನಗೆ ನಾರ್ಮಲ್ ಇದೆಲ್ಲ ನನಗೆ ಪೀಸ್ ಆಫ್ ಎ ಕೇಕ್ ಥರ. ಆದ್ರೆ ಚೆನ್ನಾಗಿದ್ರೆ ಕೇಕೆ. ವಾ ನೋಡಿ ಅಲ್ಲಿ ಹೆಂಗಿದೆ ವ್ಯೂ, ಸೂಪರ್ ಆಗಿದೆ ಗುರು. ಸೈಕ್ಸಿತಾರ ವ್ಯೂಗಳು ಮಾತ್ರ ಇಲ್ಲಿ ಸೈಕಾಗಿದೆ. ಇಲ್ಲಿ ನೋಡಿ ಗಾಯ್ಸ್, ಇಲ್ಲಿ ನಿಂತ್ಕೊಂಡು ಒಂದು ಟೀಗಿ ಕುಡಿದ್ರೆ ಸಖತ್ತಾಗಿರುತ್ತೆ. ವಾ ಸೂಪರ್ ಇದೆ ನೋಡಿ, ಸಖತ್ತಾಗಿದೆ. ಬೇಡ 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 ಓ ಬೇಡ 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 ಹೊಡೀರಿ 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 ಹೊಡೀರಿ. ಇಲ್ಲ ಅಲ್ಲ ಯಾವುದು ಮಂಜಣ್ಣ, ಕಮಾನ್. ಸೊ ಒಂದು ಟೀ ಬ್ರೇಕ್ ಹಾಕಿದ್ವಿ. ಅಂಕಲ್ ಕಾಳಾಗ್ತವ್ರೆ ಅಂಕಲ್ ಸರ್. ಚಿಕ್ಕ ಹುಡುಗಿನೂ ಬಿಡಲ್ಲ, ಥೂ ಕಾಳಾಕಲ್ ಬಿಡಲ್ಲ, ಥೂ ಥೂ. ನೋಡಿ ಅಲ್ಲಿ ಹೆಂಗಾರೆ 27 ವರ್ಷ ಹುಡುಗ, ಅಂಕಲ್ 10ನೇ ಕ್ಲಾಸ್ ಹುಡುಗಿ ಬರೋದು. ಅಂಕಲ್ ಗೊತ್ತಿಲ್ಲ ಅಂಕಲ್ಗೆ. ಇದು ಒರ್ಸ್ಕೊಬಿಡ್ಬೇಕು. ಟ್ಯಾಂಕ್ ಬ್ಯಾಗ್ ಅಲ್ಲೇ ಇಟ್ಟು ಬಂದ. ಬೈ ಏ ಕ್ಯಾಮ್ರಾ ಹಾಯ್ ಬೋಳು. ಏಯ್ ಆಫ್ ಮಾಡ್ರಿ, ತೆಗ್ದು ಹೊಡಿತೀನಿ, ಆಫ್ ಮಾಡ್ರಿ. ಹೋಣ ಟೀ ಸ್ಟಾಪ್ ಹಾಕಿದ್ವಿ. ಅಂಕಲ್ ಹುಡುಗಿ ನೋಡೇ ತಿರುಗಿಸ್ಬಿಟ್ರು ಅಂಕಲ್ಲು. ಅಂಕಲ್ ಅಲ್ಲಿ ತನಕ ಹೋಗಿದ್ವಿ, ಈ ಬನ್ನಿ 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 ಟೀ ಬೇಕು ಅಂದ್ರಲ್ಲ ಅಂತ ವಾಪಸ್ ತಿರುಗಿಸಿದ್ವಿ. ಅಂಕಲ್ ಭಾರಿ ರಸಿಕ. ಸೊ ಹೊರಟಿದ್ದೀವಿ ಈಗ. ಅಂಕಲ್ ಲೈನ್ ಹೊಡೆದಾಯ್ತು ಇಲ್ಲಿ. ಅಂಕಲ್ ಆದ್ರೆ 1-2 ಇರೋದು. ಅಯ್ಯಪ್ಪ ದೇವ್ರೆ, ಅಯ್ಯೋ ರಾತ್ರಿ ಬೇಬಿ ಗೀಬಿ ಅನ್ಕೊಂಡು ಮಾತಾಡ್ತಾ ಕೂರ್ತಾರೆ ರಾತ್ರಿ ಇಡೀ. ಸೊ ಗಾಯ್ಸ್, ಸೆಕೆಂಡ್ ಘಾಟ್ ಸೆಕ್ಷನ್ ಹ್ಯಾಸ್ ಬಿನ್ ಸ್ಟಾರ್ಟೆಡ್. 2ನೇ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗಿದೆ. ನೋಡಿ ಬೆಟ್ಟ ಗುಡ್ಡ ಎಲ್ಲ ಬ್ರೋ. 1 ನಿಮಿಷ, ಈಗ ಘಾಟ್ ಸೆಕ್ಷನ್ ರೋಡ್ ಸ್ಟಾರ್ಟ್ ಆಯಿತು. ಎಲ್ಲಿ ಒಂದು 40 ಕಿಲೋಮೀಟ್ರಿಂದ ಎಲ್ಲ ಕಡೆ ಊರುಗಳೇ. ಒಂದು
ರೀಸೆಸ್ ಮಾಡೋಕ್ಕೆ ಪ್ಲೇಸ್ ಸಿಗ್ತಿಲ್ಲ, ಈ ಘಾಟ್ ಸೆಕ್ಷನಲ್ಲಿ ಇರೋಲ್ಲ ಅಂದ್ಕೊಂಡು ಘಾಟ್ ಸೆಕ್ಷನಿಗೆ ಜೈ ಅಂದಿದ್ದೀವಿ. ಇಲ್ಲಿ ವೈಲ್ಡ್ ಲೈಫ್ ಆಗಿಬಿಟ್ರೆ ಇನ್ನೂ 90 ಕಿಲೋಮೀಟ್ರ್ ಕಟ್ಕೊಂಡಿರಿ ಎಲ್ಲರೂ. ಹಾಂ, ಅದೇ ಮುಂದೆನೂ ಒಂದು UP ಗಾಡಿ ಇದೆ. ಹಾಂ, ಅಲ್ಲ UP ಅವ್ರು ತುಂಬ UP. ಆಹಾ ಬ್ರೋ, ನದಿ ನೋಡಿ ಬ್ರೋ. ಹಾಂ, ಬಿಡಿಸಿಲ್ಲ. ಬೇಡ ಅಪ್ಪ, ಬಿದ್ದಿಗಿದ್ದೋದ್ರೆ ಮತ್ತು ಪ್ರಪಾತನೇ ಬ್ರೋ. ಲಿಟ್ರಲಿ ಬ್ರೋ, ಕೊಳದ್ದೇ ಹೋಗಿನಿ ಬ್ರೋ. ಬ್ರೋ ಇದನ್ನು ಕುಡಿಬೋದು ಬ್ರೋ, ಅಷ್ಟು ಪ್ಯೂರ್ ಇರೋದು ಬ್ರೋ ನೀರು. ಬಾ ಬ್ರೋ, ಎಲ್ಲ ಲಡಾಖ್ ಫೀಲ ಇಲ್ಲೇ ಕೊಡ್ತಾ ಇತ್ತಲ್ಲ. ಇನ್ನೇನು ಕಾರ್ ರಶಲ್ಲಿ ಹೋಗಿ ಸಾಯ್ಬೇಕಿತ್ತ ಲಡಾಖಲ್ಲಿ.